ಇವತ್ತು ನಮ್ಮ ಮನೇಲಿ ಫ್ಯಾಮಿಲಿ ಚಾಲೆಂಜ್ ನಡೀತಾ ಇದೆ. ಏನು ಅಂದ್ರೆ ನಮ್ಮ ಡ್ಯಾಡಿ, ನಮ್ಮ ಚಿಕ್ಕಪ್ಪ, ನಮ್ಮ ಮಮ್ಮಿ 3 ಜನ ಆಗಲ್ಕಾಯಿ ತಿನ್ನೋ ಚಾಲೆಂಜ್. ಯಾರು ವಿನ್ ಆಗ್ತಾರೋ ಅವ್ರಿಗೆ ನಾನು 500 ಕೊಡ್ತೀನಿ. ಓಕೆನಾ ಡ್ಯಾಡಿ? ಓಕೆ ಹೇಳಿದೆ, ಒಪ್ಕೊಂಡಿದೆ. ಇನ್ನೊಬ್ಬರನ್ನ ತೋರಿಸ್ತೀನಿ ನಾನು, ಅದು ನಮ್ಮ ಚಿಕ್ಕಪ್ಪ. ಸಿನೋಣ ಚಾಲೆಂಜ್ಗೆ. ಓಕೆನಾ? ಸೊ ಇವಾಗ ನೋಡೋಣ ಈ 3 ಜನದಲ್ಲಿ ಯಾರು ಗೆದ್ದಿ, ಆಮೇಲೆ ಯಾರು ಗೆದ್ದಿ 500ನ ಪಡ್ಕೊಂತಾರೆ ಅಂತ. ಬನ್ನಿ ನೋಡೋಣ. ನಮ್ಮಪ್ಪ ಗೇಮ್ ಚಾಲೆಂಜ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಸೋಲನ್ನು ಒಪ್ಕೊಂಡ್ಬಿಟ್ಟು 500 ರೂಪಾಯಿ ಕೊಟ್ಬಿಡ್ತಿದ್ದಾರೆ. ಈ ಕಾಂಪಿಟೇಷನ್ ಅಲ್ಲಿ ಬರೀ ನಮ್ಮ ಮಮ್ಮಿ, ನಮ್ಮ ಚಿಕ್ಕಪ್ಪ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ನಮ್ಮಪ್ಪ ನಂಗೆ 500 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಸೊ ಏಂತಕ್ಕೆ ಸೋಲನ್ನು ಇಷ್ಟು ಬೇಗ ಒಪ್ಕೊಂಡೆ ಡ್ಯಾಡಿ? ಅಲ್ಲ ಮನೆ ಆಡಲ್ಲ. ಸೊ ನಾವಪ್ಪ ಆಡ್ತಿಲ್ಲ, 500 ಕೊಟ್ರು. ಅದು ಸೋತಂಗೆ ಲೆಕ್ಕ. ಚಾಲೆಂಜಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ನೀನೇ ಕ್ವಿಟ್ ಆಗಿದ್ಯಾ, ಸೋತಂಗೆ ಲೆಕ್ಕ. ಸೊ ಈ 500 ರೂಪಾಯಿ ನನಗೆ. ಈಗ ನಮ್ಮ ಚಿಕ್ಕಪ್ಪ ಅಂದ್ರೆ ನಮ್ಮ ಸೀನೋಣ್ಣ, ನಮ್ಮ ಮಮ್ಮಿ, ಇವರಿಬ್ರಲ್ಲಿ ಯಾರು ಗೆಲ್ತಾರೆ ನೋಡೋಣ. ಇದು ಕಾಂಪಿಟೇಷನ್ ಹಂಗಲ್ಲ. ನೀವು ಒಂದ್ ತಿಂತೀರ ಅನ್ಕೊಳ್ಳಿ, ನಮ್ ಚಿಕ್ಕಪ್ಪ 2 ತಿಂದ್ರೆ ನೀವು ತಿನ್ಬೇಕು 2. 1 ತಿಂದ್ರೆ ನೀವು ವಿನ್ ಆಗಲ್ಲ. ಯಾರು ಜಾಸ್ತಿ ತಿಂತಾರೋ ಅವ್ರು ವಿನ್ನರು. ಸೊ ಇವಾಗ ಈ ಅಂಕಲ್ ಕೂಡ ಪಾಪದ ನಂದೇ ಹೇಳ್ತಿರೋದು. ಈ ಅಂಕಲ್ ಕೂಡ ಗೇಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಅವರೇ ಕ್ವಿಟ್ ಮಾಡ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಸೋತೋಗ್ಬಿಟ್ರು ಅಂತ 500 ಕೊಟ್ರು. ಇಲ್ಲಿದ್ದಾರೆ, ಇಬ್ರು ಸೋತೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನಮ್ ಚಿಕ್ಕಪ್ಪ, ಇಲ್ಲಿರೋದು ನನ್ನ ತಂಗಿ ಅಚ್ಚು, ಅದು ಚಂದು. ಅವ್ರಿಬ್ರಲ್ಲಿ ಯಾರು ಬರ್ತಾರ ಮುಂದೆ ನೋಡಿ. ಅದು ತೊಳಿಬೇಕು ಅಂಕಲ್. ತೊಳೆದ್ರೆ ಬೇವಿನ ಸೊಪ್ಪು ಚಾಲೆಂಜ್ ಒಂದಿದೆ, ಅದನ್ನು ಪೂರ್ತಿ ಆಗಲ್ಕಾಯಿ. ನಮ್ಮಮ್ಮ ಇನ್ನೊಂದು ನಮ್ಮ ಚಿಕ್ಕಪ್ಪ ಇಬ್ರಲ್ಲಿ ಯಾರು ಫಸ್ಟ್ ತಿಂತಾರೆ. ಈ ಒಂದು ಪೂರ್ತಿ ಆಗಲ್ಕಾಯಿ ನಮ್ಮಮ್ಮ ಇನ್ನೊಂದು ನಮ್ಮ ಚಿಕ್ಕಪ್ಪ ಇಬ್ರಲ್ಲಿ ಯಾರು ಫಸ್ಟ್ ತಿಂತಾರೆ ಅವ್ರಿಗೆ 500 ರೂಪೀಸ್ ಕೊಡ್ತೀನಿ. ಇನ್ ಕೇಸ್ ಯಾರು ತಿನ್ನಲ್ವೋ ಅವ್ರು ನನಗೆ 500 ರೂಪೀಸ್ ಕೊಡ್ಬೇಕು. ವಿನ್ನರ್ ಇಸ್ ಶೀನಣ್ಣ. ಕೊಡು 250 ರೂಪಾಯಿ, 40 ರೂಪಾಯಿ ಕೊಡು. ಇದು ಮೋಸ. ಕೊಡು, ಕಾಸು ಕೊಡು. ನ್ಯಾಯ ಅಂದ್ರೆ ನ್ಯಾಯ ಕೊಡು. ಈ ಚಾಲೆಂಜ್ ಅಲ್ಲಿ ಗೆದ್ದಿದ್ದು ನಮ್ಮ ಚಿಕ್ಕಪ್ಪ. ಸೊ ಈ ಕಾಸು ಕೂಡ ಅವ್ರಿಗೋದ್ರೆ ನನ್ಗೋದಂಗೆ. ನಾವಮ್ಮ ನಿಧಾನಕ್ಕೆ ತಿನ್ಬೇಕಲ್ಲ ಅಂತ ತಿನ್ಕೊಂಡೇ ಇದ್ಬಿಡ್ತಾರೆ. ಸೊ ಅದಕ್ಕೆ ನಮ್ಮ ಚಿಕ್ಕಪ್ಪ ಎಷ್ಟು ಫಾಸ್ಟಾಗಿ ತಿಂದ್ರು. ಸೊ ದಿಸ್ 240 ಗೋಸ್ ಟು ಸೀನೋಣ್ಣ. ಇದೇ ತರ ಇನ್ನು ತುಂಬಾ ಮೆಸೇಜ್ ಬೇಡ, ಬರೀ ಕಮೆಂಟ್ ಹಾಕ್ಲಿ. ಇಲ್ಲ, ಇದೇ ತರ ನಿಮ್ಗೆ ಅದ್ಭುತವಾದ ಚಾಲೆಂಜ್ಗಳನ್ನ ನಿಮ್ ಮುಂದೆ ಎತ್ಕೊಂಡ್ ಬರ್ತೀವಿ. ಬೇವಿನ ಸೊಪ್ಪು, ಬಾಳೆಹಣ್ಣು ಜೊತೆ ಸಿಪ್ಪೆ ಕೂಡ ತಿನ್ಬೇಕು. ಆ ಚಾಲೆಂಜ್ ಇದೆ. ಅದ್ರಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಎಷ್ಟೆಷ್ಟು ಕಾಸು ಹೋಗುತ್ತೆ ನೋಡೋಣ ನೆಕ್ಸ್ಟ್ ವೀಕ್. ಬಾಯ್.